ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ಕು ಕರುಣಾಳು ಬಾ ಬೆಳಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ಓದ್ತಾ ಇದ್ದೀನಿ. ಚಾಪ್ಟರ್ ಹೆಸರು ಮೂವರು ದರೋಡೆಕೋರರು ಅನ್ನೋ ಚಾಪ್ಟರ್ ಇಂದ ಓದ್ತಾ ಇದ್ದೀನಿ. ಸೊ ನೋಡೋಣ ಆ ಚಾಪ್ಟರ್ ಅಲ್ಲಿ ಏನಿದೆ ಅಂತ. ಅಂದ್ರೆ ಪ್ರಯಾಣಿಕನೊಬ್ಬ ದೂರದ ಪ್ರವಾಸಕ್ಕೆ ಕಾಲ್ನಡಿಗೆಯಲ್ಲಿ ಹೊರಟಿದ್ದ. ಅಂದ್ರೆ ಒಬ್ಬ ಪ್ರವಾಸಿಗ ಇರ್ತಾನಲ್ವಾ, ಅಲ್ಲೂ ಒಂದ್ ಪ್ಲೇಸ್ ನೋಡಕ್ಕೆ ಅಂತ ಎಲ್ಲ ಹೋಗಿರ್ತಾನೆ. ಆ ಪ್ಲೇಸ್ ನೋಡಿ ವಾಪಸ್ ಬರುವಾಗ ಲೇಟ್ ಆಗ್ಬಿಡುತ್ತೆ, ಕತ್ಲಾಗ್ಬಿಡುತ್ತೆ. ಅವನು ಕಾಲ್ನಡಿಗೆಯಲ್ಲೇ ಬರ್ಬೇಕಾಗಿರುತ್ತೆ, ಯಾವ್ದೇ ವೆಹಿಕಲ್ಸ್ ಇರಲ್ಲ ಅಲ್ಲಿ. ನಡ್ಕೊಂಡ್ ಬರುವಾಗ ಒಂದ್ ದೊಡ್ಡ ಕಾಡ್ ಸಿಗುತ್ತೆ. ಓಕೆ, ಕಾಡಲ್ಲಿ ನಡ್ಕೊಂಡ್ ಹೋಗಿ ನಾವು ಊರ್ ತಲುಪೋಣ, ನೋಡೋಣ ಅಲ್ಲೆಲ್ಲಾದ್ರೂ ವೆಹಿಕಲ್ಸ್ ಯಾವ್ದಾದ್ರು ಸಿಗ್ಬೋದು ಅನ್ನೋ ಕಾರಣಕ್ಕೆ ಅವನೇನ್ ಮಾಡ್ತಾನೆ, ಕಾಡಲ್ಲೇ ನಡ್ಕೊಂಡು ಹೋಗಕ್ ಶುರು ಮಾಡ್ತಾನೆ. ಭಯ ಬೇರೆ, ಪ್ರಾಣಿಗಳೆಲ್ಲ ಇದಾವೆ, ಕಾಡು ಪ್ರಾಣಿಗಳು ನನ್ನನ್ನ ಏನ್ ತಿಂದ್ಬಿಡ್ತಾವ ಏನು ಅಂತ ಭಯ ಪಡ್ಕೊಂಡೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಾಡು ತುಂಬಾ ದೊಡ್ಡ ಕಾಡು, ಎಷ್ಟು ನಡೆದ್ರುನು ಕಾಡು ಸವಿತಾನೆ ಇಲ್ಲ, ಇನ್ನು ದೊಡ್ಡದಾಗ್ತಾ ಇದೆ ಅನಿಸ್ತಾ ಇದೆ ಅವನಿಗೆ. ಅಪ್ಪ, ಈ ಕಾಡು ಇನ್ನು ಎಷ್ಟು ದೊಡ್ಡದಾಗ್ತಾ ಇದೆ, ದೊಡ್ಡ ದಾರಿನೇ ಇನ್ನು ಎಷ್ಟು ಸವಿತಾನೆ ಇಲ್ಲ ಅವನಿಗೆ. ಅಷ್ಟು ನಡ್ಕೊಂಡು ಹೋದ್ರುನು ಅಷ್ಟು ದೊಡ್ಡ ಕಾಡಿರುತ್ತೆ ಅದು. ಆಗ ನೋಡೋಣ, ಮುಂದೆ ಹೋಗೋಣ, ಯಾರಾದ್ರೂ ನನ್ ನೆರವಿಗೆ ಸಿಗ್ಬೋದು, ಅಂದ್ರೆ ನನ್ ಫ್ರೆಂಡ್ ಆಗಿ ಯಾರಾದ್ರೂ ಒಬ್ರು ಸಿಗ್ಬೋದು ನನ್ ಜೊತೆ ನಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಧೈರ್ಯ ಮಾಡ್ಕೊಂಡು ಆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಹೋದಾಗ ಮೇಲಿಂದ ಮೇಲಿಂದ ಮೂವರು ವ್ಯಕ್ತಿಗಳು ಅವನ ಮೇಲೆ ಧುಮುಕ್ ಬಿಡ್ತಾರೆ. ಅವನು ಕೆಳಗ್ ನಡ್ಕೊಂಡು ಹೋಗ್ತಾ ಇರ್ತಾನೆ. ಮರದ ಮೇಲಿಂದ ಮೂರ್ ಜನ ವ್ಯಕ್ತಿಗಳು ಅವನ್ ಮೇಲೇನೆ ಹಾರ್ಬಿಡ್ತಾರೆ. ಹಾರಿ ಮೂವರು ಅಜಾನುಬಾಹುರು, ತುಂಬಾ ದಪ್ಪವಾಗಿ ಉದ್ದವಾಗಿ ದೊಡ್ಡದಾಗಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಈ ಪ್ರವಾಸಿಗನ ಎದೆ ಬಿರಿದು ಹೋಯ್ತು. ಅವನಿಗೆ ತುಂಬಾ ಭಯ ಆಗ್ಬಿಡ್ತು. ಅವ್ರನ್ನ ನೋಡಿದ ತಕ್ಷಣ ಎದೆನೆ ಒಡೆದೋದಂಗ ಆಗೋಯ್ತು. ಅವರು ಅವನನ್ನ ದಡದಡನೆ ಎಳೆಯುತ್ತಾ, ಆ ಪ್ರವಾಸಿಗ ಇರ್ತಾನಲ್ಲ ಅವನನ್ನ, ಈ ಮೂವರು ಇರ್ತಾರಲ್ಲ ಈ ದೈತ್ಯರು, ಅವರು ಅವನನ್ನ ಕೈ ಹಿಡ್ಕೊಂಡು ದರ ಎಳ್ಕೊಂಡು ಕಾಡೊಳಗೆ ಇನ್ನು ಕಾಲು ದಾರಿ ಹೋಗ್ತಾ ಇರ್ತಾನೆ. ಇನ್ನು ಕಾಲು ದಾರಿನ ತಪ್ಪಿಸಿ ಒಳಗೆ ಕಾಡೊಳಗೆ, ಫುಲ್ ಕಾಡೊಳಗೆ ಒಳಗೆ ಎಳ್ಕೊಂಡ್ ಹೋಗ್ಬಿಡ್ತಾರೆ. ಎಳ್ಕೊಂಡ್ ಹೋಗಿ ಅವ್ನ್ ಎಷ್ಟು ಅಳ್ತಾನೆ, ಬೇಡ್ಕೋತಾನೆ. ಆದ್ರೂ ಅವ್ರಿಗೆ ಕರುಣೆನೆ ಬರಲ್ಲ. ಬಿಟ್ರಪ್ಪ, ಬಿಡ್ರಿ, ದಯವಿಟ್ಟು ನನ್ನನ್ ಬಿಡಿ, ನನ್ಗೆ ಏನು ಮಾಡ್ಬೇಡಿ ಅಂತ ಹೇಳಿ ಪಾಪ ಅವ್ನು ಎಷ್ಟು ಕೇಳ್ಕೊಂತಾನೆ, ಅಳ್ತಾನೆ, ಬೇಡ್ತಾನೆ. ಆದ್ರೂನು ಇವ್ರು ಅವನನ್ನ ಬಿಡೋದೇ ಇಲ್ಲ. ಆವಾಗ ತೀರಾ ಕಾಲ್ನೊಳಕ್ಕೆ ಬಂದ ಮೇಲೆ ಮೂವರು ಇದನ್ನ ಚೆನ್ನಾಗಿ ಕಲಿಸ್ತಾರೆ. ಅಂದ್ರೆ ಅದು ಕಾಡೊಳಗೆ ಎಳ್ಕೊಂಡು ಹೋಗಿ ಅವನನ್ನ, ಪ್ರವಾಸಿಗನನ್ನ ಈ ಮೂವರು ಚೆನ್ನಾಗ್ ಹೊಡಿತಾರೆ. ಹೊಡೆದು ಅವನ ಹತ್ರ ಇದ್ದಿದ್ದ ಬೆಲೆ ಬಾಳೋ ವಸ್ತುಗಳು, ಹಣವನ್ನು ಕಿತ್ಕೊಂಡು ಇವನು ಎಷ್ಟು ಬೇಡ್ಕೊಂಡ್ರುನು ಅವ್ರ ಮೂವರು ಮಾತ್ರ ಬಿಡೋದೇ ಇಲ್ಲ. ಆಗ ಎಲ್ಲ ದುಡ್ಡು ಕಿತ್ಕೊಂತಾರೆ, ಹೊಡಿತಾರೆ, ಬಡಿತಾರೆ, ಅವನ ಹತ್ರ ಇದ್ದಿದ್ದನ್ನೆಲ್ಲ ಕಿತ್ಕೊತಾರೆ. ಕಿತ್ಕೊಂಡು ಆ ಮೂವರಲ್ಲಿ ಒಬ್ಬ ಏನ್ ಹೇಳ್ತಾನೆ, ಇವನ ಹತ್ರ ಇದ್ದಿದ್ದೆಲ್ಲ ಕಿತ್ಕೊಂಡಾಯ್ತಲ್ವಾ, ಸರಿ ಇನ್ಮೇಲೆ ಇವನನ್ನ ನಾವು ಜೀವಂತ ಉಳ್ಸೋದ್ ಬೇಡ. ಯಾಕೆಂದ್ರೆ ಇವನು ನಗರಕ್ಕೆ ಹೋಗಿ ನಮ್ ವಿಷಯನ ಎಲ್ಲ ಹೇಳ್ಬಿಡ್ತಾನೆ, ಮತ್ ಪೊಲೀಸಿಗೆಲ್ಲ ಹೋಗಿ ಹೇಳ್ಬಿಡ್ತಾನೆ, ಮತ್ ನಮಗ್ ತೊಂದ್ರೆ ಆಗುತ್ತೆ, ನಾವ್ ಇವನ್ನ ಇಲ್ಲೇ ಸಾಯಿಸ್ಬಿಡೋಣ ಅಂತ ಒಬ್ಬ ದರೋಡೆಕೋರ ಹೇಳ್ತಾನೆ. ಆಗ ಮೂವರು ಸುಮ್ನಾಗ್ತಾರೆ. ಆಮೇಲೆ ಇನ್ನೊಬ್ಬನ್ ಏನ್ ಹೇಳ್ತಾನೆ, ಅಯ್ಯೋ ಬೇಡ ಬೇಡ, ಇವನ ಹತ್ರ ಹೆಂಗು ಇದ್ದಿದ್ದನ್ನೆಲ್ಲ ಹಣ ದುಡ್ಡು ಎಲ್ಲದನ್ನೂ ನಾವ್ ಇಸ್ಕೊಂಡ್ಬಿಟ್ಟಿದ್ವಿ, ಇವನ ಹತ್ರ ಈಗ ಏನು ಇಲ್ಲ, ಇವನ್ ಸಿಟಿ ಹೋಗಕ್ಕೂ ಆಗಲ್ಲ. ಆಮೇಲೆ ಈ ಕಾಡು ಪ್ರಾಣಿಗಳು ಇವನ್ ಬೆಳಗಾಗೋರ್ಗು ಬಿಡ್ತಾವ ಇಲ್ಲ, ಇವನನ್ನ ಯಾವ್ದಾದ್ರು ಕಾಡು ಪ್ರಾಣಿ ತಿಂದು ಬಿಡ್ತಾವೆ. ನಾವ್ಯಾಗ ಅವನನ್ನ ಕೊಂದ್ ಪಾಪ ಕಟ್ಕೋಬೇಕು, ಬೇಡ, ಇವನ್ ಕೈ ಕಾಲನ್ನೆಲ್ಲ ಚೆನ್ನಾಗ್ ಕಟ್ ಹಾಕಿ ಇವನು ಇಲ್ಲೇ ಕಾಡಲ್ಲೇ ಬಿಟ್ಟು ಹೋಗೋಣ. ಯಾವ್ದಾದ್ರು ಪ್ರಾಣಿ ಪಕ್ಷಿ ತಿಂತಾವೆ, ನಾವೇ ಸಾಯ್ಸಿ ಪಾಪ ಕಟ್ಕೋಬೇಕು ಅಂತ ಇನ್ನೊಬ್ಬನ್ ಹೇಳ್ತಾನೆ. ಅವ್ನ್ ಹೇಳಿದ್ದು ಇವ್ರು ಇನ್ನಿಬ್ರಿಗೆ ಹೌದು ಸರಿ ಅನ್ಸುತ್ತೆ, ನಾವೇ ಸಾಯ್ಸೋಣ, ಇವ್ನ್ ಹೇಳಿದ್ ಕರೆಕ್ಟ್ ಇದೆ ಅಂತ ಹೇಳಿ ಅವ್ನ ಪ್ರವಾಸಿಗನ್ನ ಕೈ ಕಾಲನ್ನ ಚೆನ್ನಾಗ್ ಕಟ್ ಹಾಕಿ ಕಾಡಲ್ಲಿ ದೂರ ಎಸ್ತಿ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಮೂವರು ಹೋಗ್ತಾರೆ. ಆಗ ಇವನಿಗೆ ಅಪ್ಪಾ ಏನಾಯ್ತು, ಕಂಗಾಲಾಗ್ ಹೋಗ್ಬಿಟ್ಟಿದಾನೆ. ಏನಾಗಿದೆ, ನನ್ ಕೈ ಬಿಚ್ಚೋರು ಯಾರು ಇಲ್ಲ, ನನ್ನನ್ ಕಾಪಾಡೋರು ಯಾರು, ನಾನ್ ಸತ್ತೇ ಹೋಗ್ತೀನಿ ಅಂತ ಹೇಳಿ ಪಾಪ ಇವನು ಸತ್ತು ಹೋಗಿದ್ ಆಗಿರ್ತಾನೆ. ಮುಗೀತು ನನ್ ಜೀವನ ಇಷ್ಟೇ ಅಂತ ಅನ್ಕೊಂತಾ ಇರ್ತಾನೆ. ಹಿಂಗ್ ಅನ್ಕೊಂಡಾಗ ಯಾರೋ ಒಬ್ರು ನಡ್ಕೊಂಡ್ ಬರೋ ಸೌಂಡ್ ಕೇಳುತ್ತೆ ಅವನಿಗೆ. ಆ ಸೌಂಡ್ ಕೇಳಿದ ತಕ್ಷಣ ಅವ್ನಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ಆಮೇಲೆ ಅನ್ಸುತ್ತೆ ಯಾವ್ದೋ ಪ್ರಾಣಿಗಳು ಬರ್ತಾ ಇದಾವ, ನನ್ನನ್ ತಿಂದ್ಬಿಡ್ತಾವೆ ಅಂತ ಹೇಳಿ ಪಾಪ ಇನ್ನೂ ಹೆದರಿಕೆ ಆಗುತ್ತೆ ಅವನಿಗೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಯಾರೋ ಒಬ್ರು ಮನುಷ್ಯರು ನಡ್ಕೊಂಡ್ ಬರೋಂತ ಸೌಂಡ್ ಆಗುತ್ತೆ ಅವನಿಗೆ. ಅವಾಗ ನೋಡಿದ್ರೆ ಆ ಮೂವರು ದರೋಡೆಕೋರರು ಇದ್ರಲ್ಲ ಅದ್ರಲ್ಲೇ ಒಬ್ಬ ಆಗಿರ್ತಾನೆ ಅವನು. ಯಾಕಪ್ಪ ಮತ್ತೆ ಬಂದೆ, ನನ್ನ ಹತ್ರ ಮತ್ತೆ ನಿನಗೆ ಕೊಡೋಕೆ ಅಂತ ಏನು ಇಲ್ಲ, ಎಲ್ಲವನ್ನೂ ನೀವು ಮೂವರು ಸೇರಿ ಕಿತ್ಕೊಂಡ್ ಬಿಟ್ಟಿದ್ದೀರಲ್ಲ, ಮತ್ತೆ ಯಾಕೆ ವಾಪಸ್ ಬಂದೆ ಅಂತ ಹೇಳಿ ಈ ಪ್ರವಾಸಿಗ ಆ ದರೋಡೆಕೋರನನ್ನ ಕೇಳ್ತಾನೆ. ಅಯ್ಯೋ, ಕೈ ಕಾಲನ್ನೆಲ್ಲ ಬಿಚ್ಚುತ್ತಾನೆ. ಹಗ್ಗ ತಗೊಂಡ್ ಕಟ್ಟಾಕಿರ್ತಾರಲ್ವಾ, ಹಗ್ಗನ ಬಿಚ್ಚುತ್ತಾನೆ. ಬಿಚ್ಚಿ, ಅಯ್ಯೋ ತುಂಬಾ ನೋವಾಯ್ತೇನಪ್ಪ ನಿನಗೆ, ನನ್ ಸ್ನೇಹಿತರೇ ಹಾಗೆ, ಅವರಿಗೆ ಕರುಣೆನೇ ಇಲ್ಲ, ತುಂಬಾ ಕಟುಕರು ಅವ್ರು ಅಂತ ಹೇಳಿ ಅವನಿಗೆ ಹಗ್ಗ ಬಿಚ್ತಾನೆ. ಬಿಚ್ಚಿ ಏನ್ ಮಾಡ್ತಾನೆ, ಸರಿ ಈಗ ನಿನಗೆ ಊರಿಗೆ ಹೋಗಕ್ಕೆ ದಿಕ್ಕು ಗೊತ್ತಾಗಲ್ಲ, ಯಾವ ಕಡೆ ಹೋದ್ರೆ ನಿನ್ ಊರಿಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಬಾ ನಾನ್ ನಿನ್ನ ಕಾಡಿಂದ ಆಚೆ ಬಿಡ್ತೀನಿ, ಆಗ ನಿನಗ್ ದಾರಿ ಗೊತ್ತಾಗುತ್ತೆ, ಹೋಗಂತೆ ಅಂತ ಹೇಳಿ
ಅವನನ್ನ ಕರ್ಕೊಂಡು ಹೋಗಿ ಆ ದರೋಡೆಕೋರ ಒಬ್ಬ ಇರ್ತಾನಲ್ಲ ಒಳ್ಳೆ ಒಂದ್ ಸ್ವಲ್ಪ ಒಳ್ಳೆನಾಗಿರ್ತಾನೆ ಮನ್ಸು ಅವ್ನ್ದು ಒಳ್ಳೆ ಮನ್ಸು ಇರುತ್ತೆ ಅವನಿಗೆ. ಸೊ ಅವನನ್ನ ಕರ್ಕೊಂಡು ಕಾಡಿನ ಆಚೆ ಹೋಗಿ ಅವನನ್ನ ಬಿಡ್ತಾನೆ. ಬಿಟ್ಟ ತಕ್ಷಣ ಇವನಿಗೆ ಏನ್ ಅನ್ಸುತ್ತೆ ಪ್ರವಾಸದನಿಗೆ ಇವನು ಕೃತಜ್ಞತೆ ಸಲ್ಲಿಸ್ತಾನೆ. ನಿನ್ನಿಂದ ನನ್ ಪ್ರಾಣ ಉಳಿತು. ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾನೆ. ನಿನ್ನಿಂದ ನನ್ ಜೀವ ಉಳಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಮತ್ತೇನಂತಾನೆ, ನೀನ್ ನನ್ನ ಪ್ರಾಣ ಉಳಿಸಿದ್ಯಾ, ನೀನ್ ನನ್ ಮನೆಗ್ ಬಾ, ಬಂದು ನನ್ ಮನೆಗ್ ಬಂದು ಅತಿಥಿಯಾಗಿ ಬಂದು ನನ್ನ ಆತಿಥ್ಯನ ಸ್ವೀಕರಿಸು ಅಂತ ಹೇಳಿ ಈ ಪ್ರವಾಸಿಗ ಕೇಳ್ತಾನೆ. ಆಗ ಆ ಆ ದರೋಡೆಕೋರ ಹೇಳ್ತಾನೆ, ನಕ್ಕಂತ ಹೇಳ್ತಾನೆ, ಬೇಡಪ್ಪ, ನಾನು ನಿನಗೆ ಸಹಾಯ ಮಾಡಿದ್ದರೂ ನಾನು ದರೋಡೆಕೋರನೇ. ನಾನು ನಿನಗೆ ಸಹಾಯ ಮಾಡಿರ್ಬೋದು, ಆದ್ರೂ ನಾನು ಕಳ್ಳನೇ. ನಾನು ಮನೆಗೆ ಬರಲಾರೆ. ನನ್ನ ಮಿತಿ ಇಷ್ಟೇ ಎಂದು ಅವನಿಗೆ ಹೋಗು ಅಂತ ಹೇಳಿ, ನಾನ್ ಬರಲ್ಲ, ನಾನ್ ನಿನ್ನನ್ ಕಾಪಾಡಿದ್ರುನು ನಾನು ಕಳ್ಳನೇ. ನಿನ್ ಮನೆ ಬರೋ ಅರ್ಹತೆ ನನಗಿಲ್ಲ. ಸರಿ ನೀನ್ ಹೋಗು ಅಂತ ಹೇಳಿ ಅವ್ನು ಹೊರಟೋಗ್ತಾನೆ. ಯಾರು ದರೋಡೆಕೋರ. ಆಗ ಆಧ್ಯಾತ್ಮದಲ್ಲಿ ಈ ಕಾಡಿನಲ್ಲಿಯ ಪ್ರವಾಸ ನಮ್ಮ ಜೀವನ ಎಂದು ಹೇಳ್ತಾರೆ ಅಂತ ಹೇಳಿ ಕರ್ಜಗಿ ಸರ್ ಹೇಳಿದ್ದಾರೆ. ಮೂವರು ದರೋಡೆಕೋರರನ್ನು 3 ಗುಣಗಳಿಗೆ ಹೋಲಿಸುತ್ತಾರೆ. ಆಧ್ಯಾತ್ಮದಲ್ಲಿ ಸ್ಪಿರಿಚುವಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ 3 ಕೋರರನ್ನ 3 ಗುಣಗಳಿಗೆ ಹೋಲಿಸ್ತಾರೆ. ಅದು ಯಾವ್ದ್ಯಾವ್ದ್ ಗುಣ ಅಂದ್ರೆ ತಾಮಸ ಗುಣ, ಮತ್ತೆ ರಾಜಸ ಗುಣ, ಮತ್ತೆ ಸಾತ್ವಿಕ ಗುಣ. ಈ 3 ಗುಣಗಳಿಗೆ ಈ 3 ದರೋಡೆಕೋರರನ್ನ ಹೋಲಿಸ್ತಾರೆ. ಮೊದಲನೆಯ ಅದು ಯಾವ್ದು ಗುಣ? ತಾಮಸ ಗುಣ. ಅವನು ತಾಮಸ ಗುಣದಲ್ಲಿ ಏನೇನಿರುತ್ತೆ ಅಂದ್ರೆ ಕ್ರೂರಿ, ಮದ ಹೆಚ್ಚು, ಆಲಸಿಯು ಹೌದು. ಇದು ತಾಮಸ ಗುಣ. ಮತ್ತೆ ಎರಡನೆಯವನು ಯಾರು? ಇದು ರಾಜಸ ಗುಣ. ಅವನಿಗೇನು ಅಹಂಕಾರ ಜಾಸ್ತಿ ಇರುತ್ತೆ, ಮತ್ತೆ ಅವನು ಸ್ವಾರ್ಥಿಯಾಗಿರ್ತಾನೆ. ಮೂರನೇದು ಯಾವುದು? ಸಾತ್ವಿಕ ಗುಣ. ಸಾತ್ವಿಕ ಗುಣ ಅಂದ್ರೆ ಅದು ಸಾಧು, ಅದೇ ಅಂದ್ರೆ ಮೃದು ಸ್ವಭಾವ, ಸಾಧು ಆಗಿರ್ತಾನ ಅವನು, ಅದೇ ಸಾತ್ವಿಕ ಗುಣ ಅಂತ ಹೇಳ್ತಾ ಇದ್ದಾರೆ. ಸಾತ್ವಿಕ ಗುಣ ಒಳ್ಳೆಯದಾದರೂ ಅದಕ್ಕೆ ಅದರದಾದ ಮಿತಿಗಳಿವೆ. 3 ಗುಣಗಳನ್ನು ಮೀರಿ ತ್ರಿಗುಣಾತೀತನಾಗುವುದು ಕೇವಲ ಭಗವಂತನಿಗೆ ಮಾತ್ರ ಸಾಧ್ಯ. ಅದರಿಂದ ನಮ್ಮ ಪ್ರಯತ್ನ ಆದಷ್ಟು ಮಟ್ಟಿಗೆ ತಾಮಸ ರಾಜಸ ಗುಣಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಸತ್ವಗುಣಗಳನ್ನು ಹೆಚ್ಚಿಸಿಕೊಂಡು ಸಮಾಜದಲ್ಲಿ ಸತ್ವಗುಣ ಹೆಚ್ಚು ಪ್ರಕಾಶವಾದಷ್ಟು ಜೀವನ ನೆಮ್ಮದಿಯಾಗಿರ್ತದೆ ಮತ್ತು ಪ್ರೇಮ ಪೂರಿತವಾಗುತ್ತದೆ ಅಂತ ಕರಜಗಿ ಸರ್ ಲಾಸ್ಟಿಗೆ ಹೇಳಿದ್ದಾರೆ. ಎಷ್ಟ್ ನಿಜ ಅಲ್ವಾ? ಹೌದು. ನಾವು ನಮ್ ಜೀವನದಲ್ಲಿ ತಾಮಸ ಗುಣ ಮತ್ತೆ ರಾಜಸ ಗುಣನ ಕಡಿಮೆ ಮಾಡ್ಕೊಂಡು, ಅಂದ್ರೆ ತಾಮಸ ಗುಣ ಅಂದ್ರೆ ಯಾವ್ದು? ಕ್ರೂರಿ, ಮದ ಹೆಚ್ಚು, ಆಲಸಿ ಅಂದ್ರೆ ಬೇಜವಾಬ್ದಾರಿತನ, ಸೋಮಾರಿತನ ಮಾಡ್ತೀವಲ್ಲ, ಅಂದ್ರೆ ತುಂಬಾ ಕಟುಕರಾಗಿರ್ತೀವಿ, ಅಂದ್ರೆ ಕರುಣೆ ಜಾಸ್ತಿ ಇರಲ್ಲ ಅಂಥದ್ದು ತಾಮಸ ಗುಣ ಅಂತ ಹೇಳ್ತಾರೆ. ಮತ್ತೆ ರಾಜಸ ಗುಣ ಅಂದ್ರೆ ಅಹಂಕಾರ, ನಾನೇ ನಂದು ಅನ್ನೋ ಅಹಂಕಾರ, ಮತ್ತೆ ಸ್ವಾರ್ಥ, ನಾನ್ ಚೆನ್ನಾಗಿದ್ರೆ ಸಾಕು, ನನ್ನೋರ್ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಸ್ವಾರ್ಥ ಇರುತ್ತಲ್ಲ, ಅದು ರಾಜಸ ಗುಣ. ಆ ತಾಮಸ ಗುಣ ಮತ್ತೆ ರಾಜಸ ಗುಣನ ಬಿಟ್ಟು ನಾವು ಯಾವಾಗ್ಲೂ ಸಾತ್ವಿಕ ಗುಣ ಅಂದ್ರೆ ಏನು? ಮೃದು ಆಗಿರ್ತಾರೆ, ಮತ್ತೆ ಸಾಧು ಆಗಿರ್ತಾರೆ, ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾರೆ, ಒಳ್ಳೆಯವರಾಗಿರ್ತಾರೆ, ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡಿರ್ತಾರೆ, ಅವ್ರಿಗೆ ಸಾತ್ವಿಕ ಗುಣ ಹೋಲಿಸಿದ್ದಾರೆ. ಅದಕ್ಕೆ ನಾವು ತಾಮಸ ಮತ್ತೆ ರಾಜಸ ಗುಣನ ಬಿಟ್ಟು ಆದಷ್ಟು ಕಡಿಮೆ ಮಾಡಿ ಸಾತ್ವಿಕ ಗುಣದ ಕಡೆ ಹೋದ್ರೆ ನಾವು ಸತ್ವ ಗುಣ ಹೆಚ್ಚಿಸ್ಕೊಂಡು ನಾವು ನೆಮ್ಮದಿಯಾದ ಜೀವನವನ್ನ ಜೀವಿಸ್ಬೇಕು ಅಂತ ಕರಜಗಿ ಸರ್ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ. ಸೊ ಇದು ಚಾಪ್ಟರ್ ನಿಮಗೆ ಇಷ್ಟ ಆಯ್ತಾ? ಮತ್ತೆ ನಾವಿವಾಗ ನೋಡ್ಕೋಬೇಕು, ನಮ್ಮಲ್ಲಿ ತಾಮಸ ಗುಣ ಜಾಸ್ತಿ ಇದೆಯೋ, ರಾಜಸ ಗುಣ ಜಾಸ್ತಿ ಇದೆಯೋ, ಮತ್ತೆ ಸಾತ್ವಿಕ ಗುಣ ಜಾಸ್ತಿ ಇದೆಯೋ, ಯಾವ್ದನ್ನ ನಾವು ಕಡಿಮೆ ಮಾಡ್ಕೋಬೇಕು, ಯಾವ್ದನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಈ ಚಾಪ್ಟರ್ ಇಂದ ನಾವು ಕಲಿಬೇಕಾಗಿದೆ. ಸೊ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದು ಚಾಪ್ಟರ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್.